ಲಿಂಗಾಯ ನಮಃ ಓಂ. ಶ್ರೀ ಗುರು ಗಣೇಶ್ವರ 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 ಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮಃ ಓಂ. ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮೇಶ್ವರ ಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ 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 ಲಿಂಗಾಯ ಸದ್ಗುರು ಗಣೇಶ್ವರ ಲಿಂಗಾಯ ನಮಃ ಓಂ. ವರಲಿಂಗಾಯ ನಮಃ ಓಂ. ಸದ್ಗುರು ಗಣೇಶ್ವರ ಲಿಂಗಾಯ ನಮಃ
परमे वृक्षायुधं निधाय कुटुम्बसनादिप्रदागे विकीर्तविलोहित नमस्ते अस्तु भक्वः परमानंद संभव तापत्रयं दिव्यं परमानंद लक्षणं तापत्रय विनम्रे आचमनं कल्पयामि सुंदरं सुदेवे परब्रह्मणे नमः आचमनीयं समर्पयामि आप्यायं स्नेहते विश्वत सोमोष्यं परमावासंगते श्री आप्यायं सुक्रमजे ज्योतिरते ज्योतिते वसन्तोत्मना पवित्रेण पवित्रेण मनसोऽसुरस्यस्मे परब्रह्मणे नमः ಭೂಮಿ ಸಹಿತಬೇಕಾದ್ರೆ ಭೂಮಿ ಮನೆ ಕಟ್ಟಬೇಕಾದ್ರೆ ಮನೆಗೆ ವಾಸ್ತು ಶಾಂತಿ ಮಾಡ್ತಾ ಇದ್ದಾರೆ. ದಿವ್ಯವಿಷ್ಟಾಯ ನಮಃ ಅಂಬಿಕಾನಾಥಾಯ ನಮಃ ಶ್ರೀಕಂಠ
ವೈಕುಂಠಾಯ ನಮಃ ಓಂ ಜಟಾಧರಾಯ ನಮಃ ಓಂ ಶಿವಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಶಿವಾಯ ನಮಃ ಓಂ ಶಾಂತಾಯ ನಮಃ ಓಂ ಶಿವಾಯ ನಮಃ ಓಂ ವೃಷಭಾಹ ಓಂ ಶಿವಾಯ ನಮಃ ಓಂ ವಿಮೂರ್ತಯೇ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಯಜ್ಞಪತಯೇ ನಮಃ ಓಂ ಶಿವಾಯ ನಮಃ ಓಂ ಪ್ರಜಾಪತಯೇ ನಮಃ ಓಂ ಶಿವಾಯ ನಮಃ ಓಂ ಹಿರಣ್ಯರೇತಸೇ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಸದೇ ನಮಃ ಓಂ ಶಿವಾಯ ನಮಃ ಓಂ ಭಗವತೆ ನಮಃ ಓಂ ಶಿವಾಯ 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 ಸಕಲ ಸಾಧು ಸಂತ रुद्रमरुता उन्मन्ति गायन्ति यं सामगा ध्यानावस्थित तद्गते मनसा पश्यन्ति यं योगिनः
तस्मै नमः देवाय तस्मै नमः अखण्डमण्डलाकारं व्याप्तं येन तत्परं दर्शितं येन तस्मै श्रीगुरवे नमः तस्मै श्रीगुरवे नमः ವಾಪುವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ವಾಪುವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ರೂಪು ಜಡಿಸಿದೆ ಮಹಾ ಮಹಿಮರೆಲ್ಲರೂ ರೂಪು ಜಡಿಸಿದೆ ಮಹಾ ಮಹಿಮರೆಲ್ಲರೂ ಪಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ಪಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು ಹರಿಯ ನೀರೈದು ಪರಿ ಭವಗಳಲ್ಲಿ ಬಳಲಿಸಿದೆ ಹರಿಯ ನೀರೈದು ಪರಿ ಭವದು ಬಳಲಿಸಿದೆ ಸರಸಿಗೋತ್ಸವನ ನಡುವಲೆಯೊಂದನುಳಿದೆ ಸರಸಿಗೋತ್ಸವನ ನಡುವಲೆಯೊಂದನುಳಿದೆ ಸುರತಿರ ಸುಧಾಕರನ ತನುಗುಂದಿಸಿದೆ ಸುರತಿರ ಸುಧಾಕರನ ತನುಗುಂದಿಸಿದೆ ದೇವವರನ ಮೈಯೋಳು ಲಜ್ಜವನಯ ನೊಂದಿಸಿದೆ ದೇವವರನ ಮೈಯೋಳು ಲಜ್ಜವನಯ ನೊಂದಿಸಿದೆ ಪಾಪು ಬಲ್ಲಿದರು
ಪರಮ ಪೂಜ್ಯರಾದಂತಹ ಸದ್ಗುರುದೇವ ಸಿದ್ಧಲಿಂಗಾರ್ಯರ ಚರಣಗಳಲ್ಲಿ ಅನಂತ ಕೋಟಿಸರ ಅಷ್ಟಾಂಗಲಿಂಗವನ್ನು ಈ ದಿನದ ಶುಭ ಸಮಯದ ಆಧ್ಯಾತ್ಮ ಚಿಂತನೆಯಲ್ಲಿ ಭಜಿಸು ಪರಮಾತ್ಮನನ್ನು ಭಜಿಸು, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸಂಗೀತೆ ಕಾಲೆ ನಹಿ ನಹಿ ರಕ್ಷತಿ ಉಕ್ರಮ ಕರಣೆ. ಶ್ರೀ ಶಂಕರ ಭಗವತ್ಪಾದರ ಈ ಅಮೃತ ವಚನವನ್ನು ಕುರಿತು ನಾವು ಚಿಂತನೆಯನ್ನು ಮಾಡೋಣ. ಕಳೆದ ಸೇವೆಯಲ್ಲಿ 6 ತರಹರಿಸಬಹುದು ಅಡಿಗಡಿಗೆ ತೋರುವಲ್ಲಿ ಘೋರ ಸಂಸಾರದ ಅನುತಾಪ ಸಂತತಿಯ ಎಂಬುದನ್ನು ಚಿಂತಿಸಿಕೊಂಡು ಬಂದಿದ್ದೇವೆ. 6 ತಾನೇ ತಡೆದುಕೊಳ್ಳಬಹುದು. ಈ ಸಂಸಾರದಲ್ಲಿ ಅಡಿಗಳಿಗೆ ಬಂದು ಮುಟ್ಟುವಂತಹ ಈ ದುಃಖದ ಸಮೂಹಗಳನ್ನು 6 ತರಹರಿಸಬಹುದು ಎಂದು ಶ್ರೀಮನ್ ನಿಜಗುಣರ ಅಮರ ಪ್ರಾರ್ಥನೆಯನ್ನು ಕಳೆದ ಸೇವೆಯಲ್ಲಿ ಚಿಂತಿಸುತ್ತಾ ಹಲವು ಮಹನೀಯರಿಗೆ ಉಂಟಾಗಿರುವಂತಹ ಕಷ್ಟಗಳನ್ನು ನಷ್ಟಗಳನ್ನು ಚಿಂತಿಸಿದ್ದೇವೆ. ಅಂದರೆ ಭೂಮಿಯ ಮೇಲೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು ದುಃಖದ ಕಷ್ಟನ ಹಿಂದೆ ತನ್ನ ಜೀವನ ಯಾತ್ರೆಯನ್ನು ಕೊನೆಗೊಳಿಸ್ತಾನೆ. ಪ್ರತಿಯೊಬ್ಬ ಜೀವನು ತನ್ನ ಜೀವನ ಯಾತ್ರೆಯನ್ನು ಪ್ರತಿ ಜನ್ಮದಲ್ಲಿ ಹಲವು ವಿಧವಾದಂತಹ ಕಷ್ಟಗಳನ್ನು ನಷ್ಟಗಳನ್ನು ನೋವುಗಳನ್ನು ಅನುಭವಿಸಲಿಕ್ಕೆ ಕಾರಣ ಏನು ಎಂದು ಪ್ರಶ್ನಿಸಿದರೆ ಅದಕ್ಕೆ ಜೀವನು ಮಾಡಿದಂತಹ ಕರ್ಮ ಎಂಬುದನ್ನು ಓರ್ವ ಸತ್ಪುರುಷಳ ದೃಷ್ಟಾಂತದಿಂದ ಚಿಂತಿಸಿಕೊಂಡು ಬಂದಿದ್ದೇವೆ. ಆ ಸತ್ಪುರುಷರೇ ಗೌತಮಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣರಾಗಿದ್ದಳು. ಅವಳು ತನ್ನ ಮಗುವಿನ ಮರಣದ ಸಮಯದಲ್ಲಿ ಕರ್ಮವೇ ತನ್ನ ಮಗುವಿನ ಸಾವಿಗೆ ಕಾರಣ ಆಗಿದೆ ಎಂಬುದನ್ನು ವ್ಯಾಧನ ಸಹಿತವಾಗಿ ಅನುಭವಿಸಿದಳು, ತಿಳಿದುಕೊಂಡಳು. ಹಾವು, ಮೃತ್ಯು, ಕಾಲಾದಿಗಳ ಉಪದೇಶದಿಂದ ಪ್ರತಿಯೊಬ್ಬನ ನೋವು ನಲಿವುಗಳಿಗೂ ಜನ್ಮ ಮರಣಕ್ಕೂ ಕರ್ಮವೇ ಕಾರಣವಾಗಿದೆ ಎಂಬುದನ್ನು ಕಳೆದ ಸೇವೆಯಲ್ಲಿ ಚಿಂತಿಸಿಕೊಳ್ಬೇಕು. ಆ ಕರ್ಮ ಏನು ಮಾಡಿತು ಅನ್ನುವಂಥದ್ದನ್ನು ಈಗಾಗಲೇ ನೀವು ಕಳೆದ ಸೇವೆಯಲ್ಲಿ ಚಿಂತಿಸಿದ್ದನ್ನೇ ಬೇರೆ ಒಂದು ಪದದಿಂದ ಹೇಳಿದ್ದೀರಿ. ಪದ್ಯದ ಮೂಲಕವಾಗಿ ಬಾಪು ವಿಧಿಯೇ ನಿನಗೆ ಬಲ್ಲಿದರೂ ಬೇರಾರುಂಟು ರೂಪು ಗೆಡಿಸಿರಿ ಮಹಾಮಹಿಮರೆಲ್ಲರೂ ಎಂದು ವಿಧಿಯನ್ನು ಕುರಿತು ಕರ್ಮವನ್ನು ಕುರಿತು ಶ್ರೀಮನ್ ನಿಜಗುಣರು ಹಾಡಿಕೊಂಡು ದೊಡ್ಡ ದೊಡ್ಡ ಮಹನೀಯರನ್ನೆಲ್ಲ ಈ ಕರ್ಮ ಇದ್ದುದು ಕಾಶಿಗೊಳಿಸಿತು. ದೊಡ್ಡ ದೊಡ್ಡ ವ್ಯಕ್ತಿಗಳೆನಿಸಿದಂಥವರನ್ನೆಲ್ಲ ಈ ಕರ್ಮ ಇದ್ದುದು ಹಲವು ವಿಧವಾದಂತಹ ದುಃಖಗಳನ್ನು ತಂದೊಡ್ಡಿ ಅವರನ್ನು ಘಾಸಿಗೊಳಿಸಿ ಬಿಟ್ಟಿತು. ಇಂತಹ ಈ ಯಾವ ಕರ್ಮ ಉಂಟೋ ಈ ಕರ್ಮಕ್ಕೆ ಏನು ಕಾರಣ? ಜೀವನು ಏನು ಕಾರಣ ಈ ಕರ್ಮಗಳನ್ನು ಮಾಡ್ತಾನೆ ಅಂದರೆ ಆಶೆಯಿಂದ ರಾಗದಿಂದ ಕರ್ಮಗಳನ್ನು ಮಾಡ್ತಾನೆ. ರಾಗ ಅಂದರೆ ಏನು ಅಂದರೆ ನೀವು ಕಳೆದ ಹಲವು ಸೇವೆಗಳಲ್ಲಿ ಕೇಳಿದ್ದೀರಿ.
ನೆನಪಿರ್ಲಿಲ್ಲ ಅಂದ್ರೂ ಕೂಡ ಮತ್ತೆ ಕೇಳಿ. ಸುಖವಿಲ್ಲದಿದ್ದು ಸುಖದ ಬೆಂಬಲಿಗೊಂಡು ಸುಖವ ನಿಶ್ಚಯಿಸಿ ವಿಷಯಗಳು ಸುಖಮಯವೆಂದು ತೊಡರಿ ಬಿಡದೆಂಬ ತತ್ಸುಖ ಬುದ್ಧಿ ರಾಗ ರಾಗ ಎನಿಸುತ್ತದೆ. ವಿಷಯಗಳಲ್ಲಿ ಸುಖದ ಸುದ್ದಿಯೂ ಇರಲಾರದೆ ಹೋದರೂ ಕೂಡ ಸುಖವಿದೆ ಎಂದು ನಿಶ್ಚಯವನ್ನು ಮಾಡಿ ವಿಷಯಗಳನ್ನು ಸುಖಕರವೆಂದು ತಿಳಿದು ಬಿಡಲಾರದೆ ಬೆನ್ನತ್ತಿ ತೊಡರಿಕೊಂಡಿರುವಂತಹ ಯಾವ ಅಂತಃಕರಣದ ವೃತ್ತಿಯುಂಟೋ ಅದೇ ರಾಗ ರಾಗ ಅನ್ನುವಂಥದ್ದು. ಇಂತಹ ರಾಗದಿಂದಲೇ ಇಂತಹ ಈ ಯಾವ ವಿಷಯದ ಆಶೆಯಿಂದಲೇ ಜೀವನು ವಿಷಯಗಳಲ್ಲಿ ಸುಖದ ಬುದ್ಧಿಯಿಂದಲೇ ಜೀವನು ವಿಷಯಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಕರ್ಮಗಳನ್ನು ಮಾಡುತ್ತಾನೆ. ದುಃಖಕ್ಕೆ ಕರ್ಮ ಕಾರಣ, ಕರ್ಮಕ್ಕೆ ರಾಗ ಆಶೆ ಕಾರಣ. ಪ್ರತಿಯೊಬ್ಬನು ದುಃಖವನ್ನು ಅನುಭವಿಸ್ತಾ ಇದ್ದಾನಲ್ಲ, ಈ ದುಃಖಕ್ಕೆ ಏನು ಕಾರಣ ಅಂದರೆ ಕರ್ಮ. ಅದು ಯಾವ ಕರ್ಮ ಅಂದರೆ ಪಾಪ ಕರ್ಮ. ಇಲ್ಲಿ ವಿಷಯಗಳಲ್ಲಿ ಸುಖದ ಯಾವ ಬುದ್ಧಿ ಉಂಟೋ ಈ ಬುದ್ಧಿಯಿಂದ ಕೇವಲ ಇಲ್ಲಿ ಪಾಪ ಕರ್ಮವೇ ಆಗ್ತದೆ ಅಂತೇಳಿ ಹೀಗೆಲ್ಲ ಪುಣ್ಯ ಕರ್ಮವೂ ಆಗ್ತದೆ. ಆ ಪುಣ್ಯ ಪಾಪ ರೂಪವಾದಂತಹ ಯಾವ ಕರ್ಮಗಳು ಜೀವಿಯಿಂದ ಘಟಿಸುತ್ತವೆಯೋ ಅಂತಹ ಕರ್ಮಗಳೇ ಮುಂದೆ ಹಲವು ವಿಧವಾದಂತಹ ಇವನ ದುಃಖಕ್ಕೆ ಕಾರಣೀಭೂತಾಗ್ತವೆ. ಈಗ ನಾವು ಪುಣ್ಯ ಮಾಡಿದರೆ ಯಾಕೆ ದುಃಖಕ್ಕೆ ಕಾರಣೀಭೂತಾಗ್ತದೆ ಅಂತ ಹೇಳೋದು ಯಾರಾದರೂ ಕೇಳಿರ್ಬೋದು. ಅದು ಪುಣ್ಯದಲ್ಲಿ ಆದ ಕೂಡ ಎರಡು ವಿಧ, ಒಂದು ಸಕಾಮ, ಇನ್ನೊಂದು ನಿಷ್ಕಾಮ. ನಿಷ್ಕಾಮ ಪುಣ್ಯ ಮಾಡುವವರದು ಇಲ್ಲಿ ಪ್ರಶ್ನೆ ಇಲ್ಲ. ಸಕಾಮವಾಗಿ ಯಾವ ಪುಣ್ಯ ಕ್ರಿಯೆಗಳನ್ನು ಆಚರಿಸ್ತಾರೋ ಅಂಥವರಿಗೆ ಆ ಸಕಾಮ ಪುಣ್ಯಗಳ ಫಲವನ್ನು ಉಣ್ಣುವುದಕ್ಕೋಸ್ಕರವಾಗಿ ಮತ್ತೆ ತಾಯಿಯ ಗರ್ಭದಲ್ಲಿ ನವಮಾಸದವರೆಗೆ ಕುಕ್ಕುಟ ಆಸನದಲ್ಲಿ ಬಿದ್ದು ಬೆಳಿಬೇಕಾಗ್ತದೆ. ತೊಟ್ಟಿಲಿನಲ್ಲಿ ರಜ್ಜು ಉಚ್ಚೆ ಮಲಮೂತ್ರಾದಿಗಳಲ್ಲಿ ಬರಬೇಕಾಗ್ತದೆ. ಮತ್ತೆ ಯೌವನ ಕಾಲದಲ್ಲಿ ದುಷ್ಟರ ಸಂಘ ಆಯ್ತು ಅಂದರೆ ಆ ಪುಣ್ಯ ಫಲದಿಂದ ಮನುಷ್ಯ ಶರೀರವನ್ನು ಶ್ರೀಮಂತಿಕೆಯನ್ನು ಪಡೆದಿದ್ರು ಕೂಡ ವ್ಯಸನಿಯಾಗಿ ಮತ್ತೆ ಪಾಪ ಕರ್ಮವನ್ನು ಮಾಡಿ ಮತ್ತೆ ಮೃತಿಯಾಗಿ ಪುನಃ ನಾಯಿ ನರಿಯಾಗಿ ಹುಟ್ಟಿ ಬರ್ತಾನೆ. ಹೀಗೆ ವಿಷಯಗಳಲ್ಲಿಯ ಸುಖ ಬುದ್ಧಿಯಿಂದ ಯಾವ ಪುಣ್ಯ ಪಾಪ ಕ್ರಿಯೆಗಳನ್ನು ಮಾಡ್ತಾನೋ ಅದರಿಂದ ಜೀವನು ಜನ್ಮ ಮರಣ ಚಕ್ರದಲ್ಲಿ ಅರ್ಥಾತ್ ಸಂಸಾರದಲ್ಲಿ ತಿರುಗಲಿಕ್ಕತ್ತಾನೆ. ಆ ಸಂಸಾರದಲ್ಲಿ ಆದರೂ ಕೂಡ ಸುಮ್ಮನೆ ತಿರುಗುವುದಿಲ್ಲ, ಅಡಿಗೆ ಬೇರೆ ಬೇರೆ ದುಃಖವನ್ನು ಅನುಭವಿಸ್ತಾ ತಿರುಗ್ತಾನೆ. ಇದಕ್ಕೆ ಕಾರಣ ಕರ್ಮವಾಗಿದೆ. ಕರ್ಮಕ್ಕೆ ವಿಷಯಗಳಲ್ಲಿ ಸುಖ ಬುದ್ಧಿ ಕಾರಣವಿದೆ. ಆದ್ದರಿಂದ ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ನಿಮ್ಮೆಲ್ಲರನ್ನ ಕುರಿತು ಓರ್ವ ಮುದುಕನನ್ನು ಮುಂದಾಗಿ ಈ ರೀತಿಯ ಉಪದೇಶವನ್ನು ಮಾಡಿರುತ್ತಾರೆ. ಒಮ್ಮೆ ಶಂಕರರು 95-96 ವರ್ಷದಲ್ಲಿ ಕಾಲಿಟ್ಟಂತಹ ಒಬ್ಬ ಮುದುಕನ ವಿಚಿತ್ರ ಒಂದು ಚೈತ್ಯವನ್ನು ಕಂಡು ಆಶ್ಚರ್ಯಭರಿತರಾಗಿ ಮುದುಕನಿಗೆ ಉಪದೇಶ ಮಾಡಿದಂತಹ ಉಪದೇಶ ಇದು ಭಜ ಗೋವಿಂದ್ ಎಂಬ ಗ್ರಂಥ. ಅದರಲ್ಲಿ ಅವರು ಏನು ಉಪದೇಶ ಮಾಡಿದ್ದಾರೆ ಅಂದರೆ, ಹೇ ಮೂರ್ಖ, ಹೇ ಹುಚ್ಚ, ಹೇ ಮುದುಕ, ನೀನು ಯಾವ ವ್ಯಾಕರಣಾದಿ ಗ್ರಂಥಗಳನ್ನ ನ್ಯಾಯ ತರ್ಕಾದಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾ ಇದೆಯಲ್ಲ, ಆ ಗ್ರಂಥಗಳೇನು ನಿನ್ನ ಮೋಕ್ಷಕ್ಕೆ ಕಾರಣೀಭೂತ ಆಗುವುದಿಲ್ಲ. ನಿನ್ನ ಜನ್ಮ ಮರಣ ರೂಪವಾದಂತಹ ಸಂಸಾರದ ಬಿಡುಗಡೆಗೆ ಕಾರಣೀಭೂತ ಆಗುವುದಿಲ್ಲ. ಪರಮಾತ್ಮನನ್ನ ಸೇವಿಸು, ಪರಮಾತ್ಮನನ್ನ ಶೋಧಿಸು, ಪರಮಾತ್ಮನಲ್ಲಿ ನೀನು ಬೇರೆ ಪರಮಾತ್ಮನನ್ನ ಭಜಿಸು. ನೀನು ದುಃಖ ರೂಪವಾದಂತಹ ಸಂಸಾರ ಸಾಗರದಿಂದ ಪಾರಾಗ್ತಿ. ವಿನಃ ಈ ವ್ಯಾಕರಣಗಳನ್ನು ಪಠಣೆ ಮಾಡಿ ಲೋಕದಲ್ಲಿ ಮರ್ಯಾದೆಯನ್ನು ಗಳಿಸುವುದರಿಂದ ನಿನ್ನ ಈ ಜನ್ಮ ಮರಣ ಚಕ್ರದ ಬಿಡುಗಡೆ ಆಗುವುದಿಲ್ಲ ಅಂತ ಹೇಳುವ ಉದ್ದೇಶವನ್ನು ಹೇಳ್ತಾರೆ. ಅವರನ್ನು ಮುಂದೆ ಮಾಡಿಕೊಂಡು, ಆ ಮುದುಕನೊಬ್ಬನನ್ನು ಮುಂದೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮುಂದೆ ಬರುವಂತಹ ಹಲವು ಸಾಧಕರನ್ನು ಕುರಿತು, ಹಿಂದೆ ಆಗಿ ಹೋಗಿರುವಂತಹ ಹಲವು ಸಾಧಕರನ್ನು ಕುರಿತು ಅವರು ಹೀಗೆ ಉಪದೇಶ ಮಾಡಿದರು. ಅವರ ವಚನಗಳು ಭಜ ಗೋವಿಂದಮ್ಮ ಎಂಬ ಗ್ರಂಥದ 12 ಶ್ಲೋಕಗಳಲ್ಲಿ ಅವರ ಉಪದೇಶ ಇದ್ದುದು ತುಂಬಲ್ಪಟ್ಟಿದೆ. ಆ ಗ್ರಂಥದ ಕೊನೆಯ 4 ಶ್ಲೋಕಗಳಾದರೂ ಕೂಡ ಅವರ ಉಪದೇಶ ರೂಪಗಳೇ ಆಗಿವೆ. ಅವುಗಳಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ನಾವು ಸಂಕ್ಷಿಪ್ತದಲ್ಲಿ ನೋಡೋಣ. ಭಜ ಗೋವಿಂದಂ
ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತಿ. ಹೇ ಜೀವನೇ, ಯಾವ ವಿಷಯಗಳಲ್ಲಿ ಸುಖದ ಬುದ್ಧಿಯಿಂದ ವಿಷಯಗಳ ಸಂಗ್ರಹದಲ್ಲಿ ವಿಷಯಗಳ ಸೇವೆಯಲ್ಲಿ ತೊಡಗಿದೆಯಲ್ಲ, ಆ ವಿಷಯಗಳ ಸೇವೆಯನ್ನು ಬಿಟ್ಟು ಭಗವಂತನನ್ನ ಸೇವಿಸು, ಭಗವಂತನನ್ನ ಸೇವಿಸು, ಭಗವಂತನನ್ನ ಸೇವಿಸು ಅಂತ. ಈ ವ್ಯಾಕರಣ, ಈ ತರ್ಕ, ಇದು ನಿನ್ನನ್ನ ಈ ಭವಬಂಧನದ ಬಿಡುಗಡೆಯನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲದನಿ ಮೂಢ ಜಹೀಹಿ ಧನಾಗಮ ತೃಷ್ಣ ಗುರು ಸದ್ಬುದ್ಧಿಂ ಮನಸ್ಸಿ ತೃಷ್ಣ ಎಲ್ಲವಶೇ ನಿಜ ಕರ್ಮೋಪಾತಂ ವಿದ್ಯೆಯಂ ತೇನ ವಿನೋದಯ ಚಿತ್ತಂ. ಈ ವ್ಯಾಕರಣಾದಿ ಶಾಸ್ತ್ರಗಳನ್ನು ಓದಿ ನಾನು ಐಶ್ವರ್ಯವನ್ನು ಸಂಪಾದನೆ ಮಾಡಬೇಕಾಗಿದೆ ಅಂತ ಹೇಳಿ ಬಂದ ವೇಳೆ ನೀನು ಅಂತ ಇರ್ಬೋದು, ಆದರೆ ಆ ಐಶ್ವರ್ಯದಲ್ಲಿ ದುಃಖ ಇದೆ ಅನ್ನುವಂಥದ್ದನ್ನ ಅವರು ತಿಳಿಸಿದ್ದಾರೆ. ಹೇಗೆ ಹೇಳಿದ್ದಾರೆ? ಮೂಢ, ಎಲೈ ಮೂರ್ಖನೆ, ಎಲೈ ಬುದ್ಧಿಗೆಡಿಯೇ, ಎಲೈ ತಿಳಿಗೆಡಿಯೇ, ಹೇ ಮಂದಮತಿಯೇ ಕೇಳು. ಈ ಐಶ್ವರ್ಯದ ಪ್ರಶ್ನೆಯನ್ನ, ಆಶೆಯನ್ನ ಬಿಟ್ಕೊಡು. ಗುರು ಸದ್ಬುದ್ಧಿ, ನೀನು ಒಳ್ಳೆಯ ಬುದ್ಧಿಯನ್ನು ಮಾಡು. ಒಳ್ಳೆಯ ಬುದ್ಧಿ ಯಾವುದು? ಈ ಜಗತ್ತು ಸತ್ಯ ಇದೆ, ಜಗತ್ತಿನ ವಿಷಯಗಳು ಸುಖಕರವಾಗಿವೆ, ಇವರು ನಮ್ಮ ಸ್ತ್ರೀ ಪುತ್ರರಾಗಿದ್ದಾರೆ, ಇವರು ನಮ್ಮ ಪತಿ ಪುತ್ರರಾಗಿದ್ದಾರೆ, ಇವರು ನಮ್ಮವರು, ಇವರು ವೈರಿಗಳು ಮುಂತಾದಂಥ ಯಾವ ಭಾವನೆಯಿಂದ ಕೂಡಿ ಜೀವನು ಬದುಕ್ತಾ ಇರ್ತಾನೋ ಅಂತಹ ಜೀವನ ಬುದ್ಧಿ ಅಸದ್ಬುದ್ಧಿಯಾಗಿರುತ್ತದೆ, ಮಿಥ್ಯಾ ಪ್ರಪಂಚವನ್ನು ನಂಬಿದ್ದಾಗಿರುತ್ತದೆ. ಆದರೆ ಯಾವನಿಗೆ ಜಗತ್ತು ಸುಳ್ಳಾಗಿದೆ, ಪರಮಾತ್ಮನ ಒಬ್ಬನೇ ಸತ್ಯನಾಗಿದ್ದಾನೆ, ಜಗತ್ತಿನಲ್ಲಿ ಆಶ್ರಯ ಪಡಬೇಕಾಗಿರುವಂತಹ ವ್ಯಕ್ತಿಗಳು ಒಬ್ಬರೂ ಇಲ್ಲ, ಆಶ್ರಯಿಸಲಿಕ್ಕೆ ಯೋಗ್ಯವಾದಂತಹ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಆಶ್ರಯಕ್ಕೆ ಯೋಗ್ಯನಾಗಿರುವಂತಹ ವ್ಯಕ್ತಿ ಅಂದರೆ ಪರಮಾತ್ಮನ ಒಬ್ಬನೇ ಇದ್ದಾನೆ. ಆ ಪರಮಾತ್ಮನನ್ನೇ ನಾನು ಆಶ್ರಯಿಸಬೇಕಾಗಿದೆ. ಪರಮಾತ್ಮನೇ ನನ್ನ ಪರಮ ಬಂಧು, ಪರಮಾತ್ಮನೇ ನನ್ನ ಪರಮ ಮಾತೆ ಪಿತನೆಂದು ತಿಳಿದು ಆತನನ್ನು ಆಶ್ರಯಿಸಿ ಸದ್ಗುರು ಶಾಸ್ತ್ರಗಳ ಮೂಲಕವಾಗಿ ಅವರು ತಿಳಿದಂತಹ, ಅವರು ಉಪದೇಶಿಸುವಂತಹ ಉಪದೇಶವನ್ನು ಕೇಳಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ತಿಳಿದಿರುವಂತಹ ಯಾವ ಬುದ್ಧಿ ಉಂಟೋ ಅದು ಸದ್ಬುದ್ಧಿ. ಮನಸ್ಸಿ ವಿತೃಷ್ಣ, ಮನಸ್ಸನ್ನ ವಿತೃಷ್ಣೆಗೊಳಿಸು ಅಂದ್ರೆ ಆಶೆ ರಾಹಿತ್ಯವನ್ನಾಗಿ ಮಾಡು. ಆಶಾ ರಾಹಿತ್ಯತೆಯಿಂದ ಉಳ್ಕೊಂಡಿರು. ನೀನು ನಿನ್ನ ಮನಸ್ಸಿನಲ್ಲಿ ಆಶೆ ಎಂಬ ಹುಳುವಿಗೆ ಸ್ಥಾನವನ್ನು ಕೊಡಲಿಕ್ಕೆ ಹೋಗಬೇಡ. ಆ ಆಶೆಯ ಉದರ ಯಾರಿಂದಲೂ ತುಂಬಲಿಕ್ಕೆ ಆಗಲಿಲ್ಲ. ಆಶೆಯ ಹೊಟ್ಟೆಯನ್ನ ಯಾರಿಗೂ ತುಂಬಲಿಕ್ಕೆ ಆಗಲಿಲ್ಲ. ಒಂದು ಕೊಟ್ಟರೆ ಎರಡು, ಎರಡು ಕೊಟ್ಟರೆ ನಾಲ್ಕು, ನಾಲ್ಕು ಕೊಟ್ಟರೆ 10, 10 ಕೊಟ್ಟರೆ 20, 40, 100, 1000, ಲಕ್ಷ, ಕೋಟಿ, ಅಕ್ಷ, ಗರ್ವ, ಸಮುದ್ರ ಇಷ್ಟು ಕೊಟ್ಟರು ಕೂಡ ಇನ್ನೂ ಯಾವುದೋ ಲೋಕವನ್ನು ಬಯಸ್ತದೆ. ಆ ಲೋಕಾಂತರಗಳ ಪ್ರಾಪ್ತಿಯಾಗುವಂದ್ರೂ ಕೂಡ ಒಬ್ಬ ಜೀವನಿಗೆ ಇನ್ನೂ ಮೇಲಿರುವಂತಹ ಯಾವುದಾದರೂ ಲೋಕಗಳು ಇವೆ ಏನು, ಅಲ್ಲಿ ಭೋಗಗಳನ್ನು ಉಪಭೋಗಿಸಬೇಕು ಅಂತ ಹೇಳಿದ್ರೆ ಇನ್ನೂ ಮನಸ್ಸಿನ ಆಶೆ ಬಿಟ್ಟು ಮುಂದೆ ಭಾವಿಸ್ತಾ ಇದೆ. ಅದರ ಉದರವನ್ನು ತುಂಬಲಿಕ್ಕೆ ಯಾವನಿಗೂ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವೇನು ಮಾಡುವುದಂದ್ರೆ ಯಾರ ಆಶೆಯ ಹೊಟ್ಟೆಯನ್ನೇ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ಯಾವಾಗ ಆಶೆಯನ್ನೇ ನಮಗೆ ತೃಪ್ತಿಗೊಳಿಸಲಿಕ್ಕೆ ಆಗುವುದಿಲ್ಲ ಅಂದಾಗ ಆಶೆಯನ್ನೇ ಸಾಕುವುದು ಯಾತಕ್ಕೆ? ಆದ್ದರಿಂದ ನಿನ್ನಲ್ಲಿರುವಂತಹ ಆಶೆಯನ್ನ ನಾಶಗೊಳಿಸು, ಮನಸ್ಸನ್ನ ವಿತೃಷ್ಣಗೊಳಿಸು. ಯತ್ ಲವಶೆ ನಿಜ ಕರ್ಮೋಪಾತಂ, ನೀನು ಪೂರ್ವ ಜನ್ಮದಲ್ಲಿ ಮಾಡಲ್ಪಟ್ಟಂತಹ ಯಾವ ಕರ್ಮದಿಂದ ಎಷ್ಟು ದೊರೆಯುತ್ತದೆಯೋ ಅಷ್ಟರಲ್ಲಿ ಸಂತೃಪ್ತನಾಗಿರು. ಆ ಪೂರ್ವ ಜನ್ಮ ಕರ್ಮಕ್ಕನುಗುಣವಾಗಿ ದೊರೆತಂತಹ ಸಿರಿಯನ್ನಾದರೂ ಕೂಡ ನೀನೊಬ್ಬನೇ ಸೇವಿಸಲಾರದನೆ ಅದನ್ನು ಪರಮಾರ್ಥಕ್ಕೆ ಸೇವಿಸುತ್ತಾ ನೀನು ಬದುಕು ಅಂತ ಹೇಳಲು ಅವರು ಉಪದೇಶವನ್ನು ಮಾಡಿದರು. ನೀನು ಯಾವ ಸಿರಿ, ಯಾವ ಸಂಪತ್ತು, ಯಾವ ಮನಮಠ ಮಂದಿರಾದಿಗಳನ್ನು ಕುರಿತು ಅಪೇಕ್ಷಿಸ್ತಾ ಇದೆಯೋ, ಆಶೆಯನ್ನು ಪಡಿತಾ ಇದೆಯೋ ಅವುಗಳನ್ನು ಕುರಿತು ನಾನು ಹೇಳ್ತಾ ಇದ್ದೀನಲ್ಲ, ಇವುಗಳಿಂದ ನಿನಗೆ ತೃಪ್ತಿ ಆಗುವುದಿಲ್ಲ. ಇವುಗಳ ಹೊಟ್ಟೆಯನ್ನು, ನಿನ್ನ ಆಶೆಯ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಆಗುವುದಿಲ್ಲ. ನೀನು ಎಷ್ಟು ಗಳಿಸ್ತಾ ಹೋಗ್ತಿದೆಯೋ ಅಷ್ಟು ಇನ್ನೂ ಎಷ್ಟು ಬೆಳೆಸಬೇಕು, ಇನ್ನೂ ಗಳಿಸಬೇಕು ಎಂದು ಆಶೆಯ ಉದರ ದೊಡ್ಡದಾಗ್ತದೆ, ಅಲ್ಲದನೆ ಅದು ತೃಪ್ತ ಆಗುವುದಿಲ್ಲ. ಅಂತೆಯೇ ಶ್ರೀಮನ್ ನಿಜಗೊಂಡರಾದರೂ ಕೂಡ ಹೇಳಿದರು, ಈ
ವಿಷಯ ರೂಪವಾದಂತಹ ದ್ರವ್ಯವನ್ನು ಕುರಿತು ಯಾರು ಆಶೆ ಪಡ್ತಾ ಇರ್ತಾರೋ, ಅದರಲ್ಲಿ ಸುಖ ಬುದ್ಧಿಯಿಂದ ಕೂತ್ಕೊಂಡಿದ್ದಾರೋ ಅಂಥವರಿಗೋಸ್ಕರವಾಗಿ ಮಾಡಲುಚಿತವೇ ಮನುಜ ಮಾಡಲುಚಿತವೇ, ಕೂಡೆ ಬಾಧೆ ಬಹಳವಿದ ನೋಡಿ ಧನದ ಲೋಭವಿದನು ಮಾಡಲುಚಿತವೇ. ಎಲ್ಲೋ ಮಾಡಲು ಇದು ಯೋಗ್ಯವಾಗಿದೆಯೇ? ಇದು ಯೋಗ್ಯವಾಗಿದೆ ಏನು? ಧನದ ಆಶೆಯನ್ನು ಮಾಡಲು ನಿನಗೆ ಯೋಗ್ಯವೇ? ನಿನಗೆ ಯೋಗ್ಯವೇ? ಯಾಕಂದರೆ ಅದರಲ್ಲಿ ಅನಂತ ಬಾಧೆಗಳುಂಟು. ಸಿರಿ ಅನ್ನೋದು ಸುಖದ್ದಲ್ಲ, ಸಿರಿಯಲ್ಲಿ ಅನಂತ ದೋಷಗಳುಂಟು. ಆ ಸಿರಿಯಲ್ಲಿ ಕಲಿ ವಾಸ ಮಾಡಿದ್ದಾನೆ. ಕಲಿ ಎಲ್ಲಿ ವಾಸ ಮಾಡಿದ್ದಾನೋ ಅಲ್ಲಿ ಸುಳ್ಳ, ವ್ಯಭಿಚಾರ, ಹಿಂಸೆ, ಕೊಲೆ, ಚಾಡಿ ಇಂತಹ ಎಲ್ಲ ಯಾವ ಪಾಪಗಳುಂಟೋ, ಕಾಯದಿಂದಲೂ, ಶರೀರದಿಂದಲೂ, ಮನಸ್ಸಿನಿಂದಲೂ, ವಾಣಿಯಿಂದಲೂ ಆ ಎಲ್ಲ ಪಾಪಗಳು ಆ ಸಿರಿಯಲ್ಲಿ ವಾಸ ಮಾಡಿವೆ. ಆದ್ದರಿಂದ ಅದನ್ನೇನು ಅಪೇಕ್ಷಿಸಲಿಕ್ಕೆ ಹೋಗಬೇಡ. ಧನವ ಗಳಿಸುವಲ್ಲಿ ಮೊದಲು ತನುವಿಗತಿ ಬಳಲ್ಕೆ ನಡುವೆ ಮನಕ್ಕೆ ದಿಗಿಲು ಮಿಗಿಲು ಬೆರೆಸಿ ಜನರು ನೋವು ಬೆಳೆಯುವುದಂತೂ ಜನಿಪುದಳಲು ಮತಿಗೆ ವೆಚ್ಚ ಇನಿತ ನೆಸಗೆ ಕೆಡಲು ಕಡೆಗೆ ತನಗೆ ಕಂಠ ಕಂಗಳಾವ ದಿನದೊಳಗೆ ಬಪ್ಪವಾಗಿ ಮಾಡಲುಚಿತವೇ. ಈ ಐಶ್ವರ್ಯವನ್ನ ಗಳಿಸುವಾಗಲೂ ದುಃಖ, ಆ ಐಶ್ವರ್ಯವನ್ನ ಕಾಯುವಾಗಲೂ ದುಃಖ, ಆ ಐಶ್ವರ್ಯವನ್ನ ಖರ್ಚು ಮಾಡುವಾಗಲೂ ದುಃಖ, ಐಶ್ವರ್ಯ ನಾಶ ಆಗಿ ಹೋದಾಗಲೂ ದುಃಖ. ಐಶ್ವರ್ಯ ಇದ್ದಲ್ಲಿ ಎಲ್ಲರೂ ವೈದ್ಯ ಆಗಿಬಿಡ್ತಾರೆ, ಅದು ದುಃಖ. ಹೀಗೆ ಈ ಸಿರಿ ಇದ್ದದ್ದು ಸುಖದ್ದಲ್ಲ. ಭಗವಂತ ಏನು ಕರುಣಿಸಿ ನಿನ್ನ ಕರ್ಮಕ್ಕನುಗುಣವಾಗಿ ಕೊಡ್ತಾನೋ ಅದನ್ನು ಪರಮಾರ್ಥದಲ್ಲಿ ಸವಿಸುತ್ತಾ ನಿನ್ನ ಉಪಜೀವನವನ್ನು ಸಾಗಿಸು, ನಿನ್ನ ಜೀವನ ಯಾತ್ರೆಯನ್ನ ಸಾಗಿಸು. ಅಂದರೆ ಸನ್ಮಾರ್ಗದಿಂದ ಕಳೆದ ಶರಣರು ಯಾವ ರೀತಿಯಾಗಿ ಗಳಿಸಿ ಅದನ್ನು ಪರಮಾರ್ಥಕ್ಕೆ ಸವೆಸಿ ತಮ್ಮ ಜೀವನವನ್ನು ಪುನೀತಗೊಳಿಸಿಕೊಂಡ್ರು, ಆ ರೀತಿಯಾಗಿ ನಿನ್ನ ಸಿರಿಯನ್ನ ಅದನ್ನು ಪರಮಾರ್ಥದಲ್ಲಿ ಸವೆಸಿ ನಿನ್ನ ಜೀವನದ ಉನ್ನತಿಯನ್ನು ಮಾಡಿಕೊಳ್ಳು. ಇದರಲ್ಲಿ ಸುಖವೆಂಬುದು ಇಲ್ಲ. ಈ ಸಿರಿಯಲ್ಲಿ ಸಿರಿಯನ್ನು ಸಂಪಾದಿಸಿದಂಥ ರಾವಣ, ಸಿರಿಯನ್ನು ಸಂಪಾದಿಸಿದಂತಹ ದುರ್ಯೋಧನ, ಸಿರಿಯನ್ನು ಸಂಪಾದಿಸಿದಂತಹ ಧರ್ಮರಾಯ, ಸಿರಿಯನ್ನು ಸಂಪಾದಿಸಿದಂತಹ ಶ್ರೀರಾಮಚಂದ್ರ, ಇವರೆಲ್ಲ ಆ ಸಿರಿಯನ್ನು ಬಿಟ್ಟು ಕೈ ತೊಳೆದುಕೊಂಡು ಹೋಗಿಬಿಟ್ಟು ಭೂಮಿ ಮೇಲಿಂದ. ಯಾರೊಬ್ಬರಿಗೂ ಈ ಸಿರಿ ಸಂಪತ್ತ, ಸ್ತ್ರೀ ಪುತ್ರಾದಿಗಳು ಸುಖವನ್ನು ಕೊಡಲಿಲ್ಲ. ನಳ, ನೌಷ, ರಘು, ಭೀಮ, ಬಲ, ಭದ್ರ, ಕೀಚಕ, ಶಿಶುಪಾಲ, ದಶರಥ ಮುಂತಾದಂತಹ ಮಹನೀಯರೆಲ್ಲರೂ ಕಣ್ಣೀರಿನಿಂದ ಕೈ ತೊಳೆದುಕೊಂಡು ಹೋಗ್ಬಿಟ್ರು. ಅಂದ ಬಳಿಕ ಆ ಸಿರಿ ಹೇಗೆ ತಾನೇ ಈ ಜೀವಿಗಳಿಗೆ ಸುಖವನ್ನು ಕೊಟ್ಟಿತ್ತು. ಇಂತಹ ಸಿರಿಯನ್ನ ಸುಖಮಯವೆಂದು ತಿಳಿದು ಅದರನ್ನು ಸೇವಿಸುತ್ತಾ, ಅಂದರೆ ಸಿರಿ ಆರ್ಜನೆಯನ್ನು ಮಾಡ್ತಾ ನಿನ್ನ ಜೀವನವನ್ನು ಹರಣ ಮಾಡಲಿಕ್ಕೆ ಹೋಗಬೇಡ, ಕಾಲವನ್ನು ಹರಣ ಮಾಡಲಿಕ್ಕೆ ಹೋಗಬೇಡ. ಪರಮಾತ್ಮನ ಸೇವೆಯನ್ನು ಮಾಡ್ತಾ ಕಾಲವನ್ನು ಹರಣ ಮಾಡು. ನೀನು ಪರಮಾತ್ಮನ ನಂಬಿ ಕಾಲ ಹರಣ ಮಾಡಲಿಕ್ಕೆ ಆಯ್ತಿದೆ ಅಂದರೆ ಲೋಕದಲ್ಲಿ ನಿನಗೆ ಎಂತಹ ಕಷ್ಟಗಳು ಬಂದಿದ್ರು ಕೂಡ ಅವೆಲ್ಲ ನಿನ್ನ ಸುಖಕ್ಕೆ ಕಾರಣವಾಗಿಬಿಡ್ತವೆ. ನಿಮ್ಗೆ ಗೊತ್ತುಂಟು, ಮೇಲಿಂದ ಮೇಲೆ ಈ ಒಂದು ಶ್ಲೋಕವನ್ನು ನಾನು ಹೇಳ್ತಾ ಇರ್ತೀನಿ. ಯಾವುದು ಅಂದರೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಭಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಾಂ. ಯಾರು ಅನನ್ಯ ಚಿತ್ತರಾಗಿ ನನ್ನನ್ನು ಭಜಿಸುತ್ತಾರೋ ಅವರ ಯೋಗಕ್ಷೇಮಗಳ ಹೊಣೆ ನನಗಿದೆ ಎಂದು ಹೇಳಿದ ದೇವರು ಅರ್ಜುನ ಕುದುರೆಯನ್ನು ವರಿಸಿದ, ರಥವನ್ನು ತೊಳೆದ, ಸಾರಥಿಯಾಗಿ ಕೆಲಸವನ್ನು ಮಾಡಿದ. ಅರ್ಜುನಲ್ಲಿ ಭಕ್ತನಿಗೆ ಭಕ್ತನಾದ, ಆಳನಿಗೆ ಆಳಾದ. ಅನನ್ಯ ಚಿತ್ತದಿಂದ ನಂಬಲ್ಪಟ್ಟಂತಹ ದ್ರೌಪದ ಮಾತೆಯ ಸೀರೆಯನ್ನು ತುಂಬಿದ ಸಭೆಯಲ್ಲಿ ದುಶ್ಯಾಸನನು ದುರ್ಯೋಧನ ಪ್ರೇರಣೆಯಿಂದ ಸೆಳೆಯುವಾಗ ಭಗವಂತನು ಅಕ್ಷಯ ರೂಪವಾದಂತಹ ಸೀರೆಯ ಸ್ವರೂಪವನ್ನು ಧರಿಸಿ ದ್ರೌಪದಿಯ ಮಾನವನ್ನು ಕಾಯ್ದ. ಯಾರು ಅನನ್ಯ ಚಿತ್ತದಿಂದ ಭಗವಂತನನ್ನು ಸೇವಿಸ್ತಾರೋ ಅವರಿಗೆ ಯಾವುದರ ಚಿಂತೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾರಿಗೋ ನಾವು ಭಕ್ತಿ ಮಾಡ್ತೀವಿ, ಯಾರು ಕೂಡ ನಮಗೆ ಸುಖ ಆಗುವಲ್ದು ಅಂತ ಹೇಳಿ ಹತ್ತಿದ್ರಂದ್ರೆ ಅವರು ಅನನ್ಯ ಮನಸ್ಕರಾಗಿ ಭಗವಂತನನ್ನ ಭಜಿಸ್ತಾ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ಳಿ, ಅದನ್ನು ಪರೀಕ್ಷಿಸರಿ. ಅನನ್ಯ ಚಿತ್ತರಾಗಿ ಯಾರು ಭಗವಂತನನ್ನು ಬಯಸ್ತೀರೋ ಅವರು ದುಃಖಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ದುಃಖಿಗಳಾಗಿರಿ ಅಂತ ಹೇಳಿದ್ರೆ ನೀವು ಸರಿಯಾಗಿ ಭಗವಂತನನ್ನು ನಂಬಲಿಲ್ಲ. ಯಾರೋ ಸರಿಯಾಗಿ ನಂಬಿದ್ರಿ ಆದರೂ ನಿಮಗೆ ಕಷ್ಟಗಳು ಬಂದಿದ್ದು ಅಂದರೆ
ಅಲ್ಲಿ ಭಗವಂತನ ಯಾವುದೋ ಒಂದು ಉದ್ದೇಶ ಇದೆ. ಆ ಕಷ್ಟದ ಮೂಲಕವಾಗಿ ನಿಮ್ಮನ್ನು ಬೆಳಕಿಗೆ ತರಲಿಕ್ಕೆ ದೇವರು ಇಚ್ಛಿಸಿರ್ತಾನೆ ಅಂತ ತಿಳಿದುಕೊಳ್ಬೇಕು. ಹರಿಶ್ಚಂದ್ರ, ಮಲ್ಲಮ್ಮ, ಪಾಂಡವರು ಇಂಥವರೆಲ್ಲರೂ ಹಲವು ವಿಧವಾದಂಥ ದುಃಖಗಳನ್ನು ಅನುಭವಿಸಿದ್ರಂದ್ರೆ ಅದರಿಂದಲೇ ಅವರು ಲೋಕದಲ್ಲಿ ಪ್ರಖ್ಯಾತರಾಗಬಹುದು. ಅಂತೂ ಈ ಸಿರಿಯಲ್ಲಿ ಸುಖ ಇದೆ ಅಂತ ತಿಳಿದು ಯಾರೋ ಆ ಸಿರಿಯ ಸೇವೆಯನ್ನು ಮಾಡ್ತಿದ್ರಿ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಕೊಡ್ರಿ. ಅದು ನಿಮ್ಮ ಜೀವನದ ಕರ್ತವ್ಯ ಅಲ್ಲ. ನಿಮ್ಮ ಕರ್ತವ್ಯ ಏನು ಅಂದರೆ ಭಗವಂತನ ಸೇವೆಯನ್ನು ಮಾಡುವುದು, ಭಗವಂತನನ್ನು ನೋಡುವುದು, ಭಗವಂತನನ್ನು ಕೂಡುವುದು, ಭಗವಂತನನ್ನು ಅರಿಯುವುದು, ಭಗವಂತನನ್ನು ಬೆರೆತು ಭಗವಂತನಲ್ಲಿ ಒಂದಾಗಿರುವುದು. ಈ ಒಂದೊಂದೇ ವಿಷಯಗಳನ್ನು ಹೇಳ್ಕೊತ್ರೆ ದೊಡ್ಡದೊಂದು ಸಮುದ್ರದಂಥ ಶಾಸ್ತ್ರನ ಆಯ್ತು. ಆದರೆ ನಮಗೆ ಈ ಜೀವನು ಏನು ಕಾರಣ ಕರ್ಮವನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ತಿಳಿಸಬೇಕಾಗಿದೆ. ಅದನ್ನು ರಾಗದಿಂದ ಮಾಡ್ತಾನೆ. ವಿಷಯಗಳಲ್ಲಿ ಸುಖ ಇಲ್ಲದೆ ಹೋದರೂ ಕೂಡ ಸುಖದ ಬುದ್ಧಿಯನ್ನು ಅದರಲ್ಲಿ ಇಟ್ಟು ಆ ವಿಷಯಗಳನ್ನು ಸಂಗ್ರಹಿಸುವುದರಲ್ಲಿ ತೊಡಗಿ ತಾನು ದುಃಖಿತನಾಗ್ತಾನೆ. ಆದ್ದರಿಂದ ವಿಷಯ ಸಂಗ್ರಹವನ್ನು ಬಿಟ್ಟು ಭಗವಂತನನ್ನು ಭಜಿಸುವ ಅಂತ ಹೇಳಬೇಕಾಗಿದೆ. ಈ ವಿಷಯಗಳು ಎಷ್ಟಿವೆ ಈಗಾಗಲೇ ಶಾಸ್ತ್ರ ಅಂತ ಹೇಳಿ ಒಂದು ಹೇಳ್ಕೊಂಡು ಬಂದಿದ್ದೇವೆ. ಅದು ಒಂದು ವಿಷಯನೇ ಇದೆ. ಶಾಸ್ತ್ರ ವಾಸನ, ದೇಹ ವಾಸನ, ಪುತ್ರ ವಾಸನ, ಸ್ತ್ರೀ ವಾಸನ, ಇವೆಲ್ಲ ವಾಸನೆಗಳೇ ಉಂಟು. ಇದರಲ್ಲಿ ಶಾಸ್ತ್ರ ಆದರೂ ಕೂಡ ಒಂದು. ಈಗ ಎರಡನೆಯದಾಗಿ ಧನದ ನಂತರ ಸ್ತ್ರೀ ಅನ್ನುವಂಥದ್ದು. ಧನದ ಆಸೆ ಹುಟ್ಟಿನಿಂದಲೇ ಮಕ್ಕಳಾಗಿರುವ ಆಗಿನಿಂದಲೂ ನೀವು ಸಾಯುವವರೆಗೂ ನಿಮ್ಮಲ್ಲಿ ಧನದ ಆಸೆ ಅನ್ನೋದು ಬಿಟ್ಟಿರುವುದಿಲ್ಲ. ಆದರೆ ಸ್ತ್ರೀ ವಾಸನೆ, ಸ್ತ್ರೀಯಲ್ಲಿಯೇ ಸುಖ ಬುದ್ಧಿ ಅಥವಾ ಪುರುಷನಲ್ಲಿಯೇ ಸುಖ ಬುದ್ಧಿ ಇದ್ದುದು ಯೌವನಕ್ಕೆ ಬಂದ ಬಳಿ ಪ್ರಾಪ್ತಿ ಆಗ್ತದೆ. ಶರೀರ ಅಂದ್ರೆ ನಾರಿ ಸ್ತನಭರ ನಾವಿದೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ. ಆ ರೂಪವನ್ನು ಕಂಡು ನೀನು ಮೋಹಗೊಳ್ಳಿಕ್ಕೆ ಹೋಗಬೇಡ. ಏತತ್ ಮಾಂಸವಶಾದಿ ವಿಕಾರಂ. ಈ ಶರೀರ ಎಲ್ಲ ಮಾಂಸದ ವಿಕಾರ ಇದೆ. ಅಲ್ಲಿ ಸ್ತ್ರೀ ಇಲ್ಲ, ಪುರುಷ ಇಲ್ಲ, ಮಾಂಸದ ಗೊಂಡೆ ಇದೆ. ಎಲುವ, ಕಂಡ, ರಕ್ತ, ಮಾಂಸ, ಮೆದಸ್ಸು, ಸ್ನಾಯು, ಅಸ್ಥಿ, ಮಜ್ಜೆ ಮುಂತಾದ ಹಲವು ಹೊಲಸಿನ ದ್ರವ್ಯಗಳನ್ನೆಲ್ಲ ಶರೀರದಲ್ಲಿ ತುಂಬಲ್ಪಟ್ಟಿದೆ ಅಥವಾ ಅವುಗಳಿಂದ ಈ ಶರೀರವನ್ನು ನಿರ್ಮಿಸಲ್ಪಟ್ಟಿದೆ. ಅದರೊಳಗೆ ಮಲ, ಮೂತ್ರ, ಸಿಂಬಳು, ತೀವು, ಪಿಚ್ಚು ಇಂತಾದ ಜೊಲ್ಲು, ಹೊಲಸು ಪದಾರ್ಥಗಳೆಲ್ಲ ತುಂಬಿಬಿಟ್ಟಿವೆ. ಅದನ್ನು ನೀನು ಭ್ರಮಿಸ್ತಾ ಇದ್ದೀಯ. ಅದರಲ್ಲಿ ಏನಿದೆ? ಪರಮಾತ್ಮನು ಪರಮಾನಂದ ಸ್ವರೂಪನು, ಪರಮಾಪ್ತ ಬಂಧು ಅಂತವನನ್ನ ಬಿಟ್ಟು ತುಚ್ಛವಾಗಿರುವಂತಹ ಈ ಶರೀರವನ್ನ ಮೆಚ್ಚಿ ಬಾಳಲಿಕ್ಕೆ ನಿನಗೆ ಅದರಲ್ಲಿ ಏನಂತಹ ಸುಖ ಇದೆ? ಏನ್ ನಿನಗಲ್ಲಿ ಸುಖ ಕಂಡಿದೆ ಅಂತಹದ್ದು ಕೇಳ್ತಾ ಇದ್ದಾರೆ. ಅದನ್ನೇ ಶ್ರೀಮನ್ ನಿಜಗುಣರಾದರೂ ಕೂಡ ಈ ರೀತಿಯಾಗಿ ಕೇಳಿದ್ದಾರೆ. ಮನುಜ ನೀನ್ ಎಡಬಿಡದೆ ಅನುದಿನ ಎಳೆಸುವ ವನಿತೆಯೋ ಎಣೆಸಲು ಒಂದಿನಿಸು ಲೇಷುವುದೇ. ಎಲೈ ಪುರುಷನೇ, ಎಲೈ ಸ್ತ್ರೀಗಳೇ, ನೀನು ಬಿಟ್ಟು ಬಿಡಲಾರದೆ ಅನುದಿನವು ಎಳೆಸುವಂತಹ ಸ್ತ್ರೀ ರೂಪದಲ್ಲಿ ಅಥವಾ ಪುರುಷ ರೂಪದಲ್ಲಿ ಒಂದಿಷ್ಟಾದರೂ ಕೂಡ ಒಳ್ಳೆಯ ವಸ್ತು ಉಂಟೆ? ಸ್ವಲ್ಪ ಆದ್ರೂ ಅಲ್ಲಿ ಯೋಗ್ಯವಾಗಿರುವಂತಹ ವಸ್ತು ಉಂಟೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮತ್ತಲ್ಲಿ ಯೋಗ್ಯತೆನೇ ಇರಲಾರ್ದ ಹೋಗಿದ್ರೆ ಒಳ್ಳೆಯದಾಗಿರುವಂತಹ ಅಂತಹ ಪವಿತ್ರ ವಸ್ತುವೇ ಆ ಶರೀರದಲ್ಲಿ ಒಂದು ಸ್ವಲ್ಪ ಸಿಗ್ತಿರ್ಲಿಲ್ಲ ಅಂದ್ರೆ ಅದಕ್ಕೋಸ್ಕರವಾಗಿ ನಿಮ್ಮ ಜೀವನವನ್ನೆಲ್ಲ ಯಾಕೆ ನಾಶ ಮಾಡ್ಕೊಳ್ತೀವಿ? ಈ ಶರೀರ ಏನಿದೆ, ಮೊಲೆಯ ಮಾಂಸವನು, ಮುಡಿಯ ನವಿರನು, ದೇಹದ ಎಲುವನು, ಮುಸುಕಿದ ಪಶಿಯ ತೊವಲನು, ಕೊಲವೆಡೆಯಣ ನರವನು, ಬೇರೆ ಬೇರೆ ನೀನಲಸದೆ ನೋಡು ರಮಣಿ ನಿನಗೆ ಮೋಹನವೇ. ಯಾವ ಸ್ತನಗಳನ್ನ ನೀ ಕಂಡು ಭ್ರಮೆಗೊಂಡಿದ್ಯೋ ಅದೇನಿದೆ? ಮಾಂಸದ ಉಂಡೆ. ಯಾವ ಹೆಳಲನ್ನ ಕಂಡು ಭ್ರಮೆಗೊಂಡಿದ್ಯೋ ಅಲ್ಲೇನಿದೆ? ವಾಸನೆಯ ಕೂದಲುಗಳು.
ಯಾವ ದೇಹವನ್ನು ಕಂಡು ಭ್ರಮೆಗೊಂಡಿದೆಯೋ ಅಲ್ಲಿ ಏನಿದೆ, ಒಳಗು ಹೊಲಸಾಗಿರುವಂತಹ ಎಲುಬುಗಳು, ಅದರ ಮೇಲೆ ಹಸಿಯ ತೊಗಲು, ಅದರೊಳಗೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಬೇರೆ ಬೇರೆ ರೀತಿಯಾಗಿರುವಂತಹ ನರನಾಡಿಗಳ ಬಿಗಿತ. ಅಂತಹದ್ರ ಒಳಗನೆ ಮಲಮೂತ್ರಗಳು, ಕರಣದೋಳಳಿಯುವ ಮಲವನು, ಕಾಂತಿಯೊಳು ಮುಂಬರಿವ ಶೋಣಿತವನು, ಹೊಸ ಜೌವನದೊಳು ಪರಿಣಾಮವನು, ಚಿತ್ತದೊಳು ಕಪಟವನು, ಬಿತ್ತರಿಸಿ ಭಾವಿಸಿ ನೋಡು ನಿನಗೆ ಲಲನಿ ಮೋಹನವೇ. ಕಣ್ಣಿನಲ್ಲಿ ಪಿಚ್ಚು, ಕಿವಿಯಲ್ಲಿ ಕೂಗಣೆ, ಮೂಗಿನಲ್ಲಿ ಸಿಂಬಳು, ಬಾಯಿಯಲ್ಲಿ ಜೊಲ್ಲು, ಅಲ್ಲಲ್ಲೇ ಬೆವರಿನ ಹೊಲಸಿನ ವಾಸನೆ, ಗುದಗುಯ್ಯಗಳಲ್ಲಿ ಮಲಮೂತ್ರಗಳ ಸೋರುವಿಕೆ. ಇಷ್ಟಲ್ಲದೆ ಮತ್ತೇನುಂಟಲ್ಲಿ ಪವಿತ್ರವಾಗಿರುವಂತಹ ವಸ್ತು. ಇದು ತಾಯಿಯಂತೆ ರೂಪ ಅಂತೇಳಿ ನಿಂದಲ್ಲ, ಇಲ್ಲಿ ಯಾರ್ದೋ ನಿಂದ ಅಲ್ಲ, ಭ್ರಮೆಯನ್ನು ಬಿಡಿಸುವಂತಹ ಇದೊಂದು ಉಪದೇಶ. ಅದೇ ರೀತಿಯಾಗಿ ನೀವು ಗಂಡು ರೂಪಿನಲ್ಲಿ ತಾಯಿಯಂದಿರೆ ಕಾಣಬಹುದು. ಏನುಂಟಲ್ಲಿ? ಹೀಗಿದ್ರೂ ಕೂಡ ಹೀಗೆ ಸುಖದ ಬುದ್ಧಿಯನ್ನು ಉತ್ಪನ್ನ ಮಾಡಿರುವಂತಹ ಅವಿದ್ಯೆ, ಆ ಅಜ್ಞಾನ, ಆ ಮಾಯೆ ಎಷ್ಟು ಬಲಿಷ್ಠಾಗಿರ್ಬೋದು. ಪ್ರತ್ಯಕ್ಷ ಕಾಣಿಸ್ತಿದೆ. ಸಿಂಬಳು, ಜೊಲ್ಲು, ಕೂಗಣೆ, ಪಿಚ್ಚು, ಬೆವರು, ಮೈಯಲ್ಲೆಲ್ಲ ಕೂರಿ, ಏನು ಮಲ ಮೂತ್ರ ಎಲ್ಲ ಸೋರ್ತಾ ಇದ್ದಾಗನೇ ಆ ಶರೀರವನ್ನೇ ಸುಖದ ಬುದ್ಧಿಯಿಂದ ಕಂಡು ಬಿಡಲಾರದೆ ತನ್ನ ಜೀವನವನ್ನೆಲ್ಲ ಅದಕ್ಕೆ ಅರ್ಪಣೆಯನ್ನ ಮಾಡಿ ಹಗಲು ಇರುಳು ಬಿಡಲಾರದೆ ದುಡಿದು ತನ್ನ ಜೀವನವೆಲ್ಲ ಈ ಜೀವ ನಾಶ ಮಾಡ್ಕೊಳ್ತಾನೆ ಅಂದ್ರೆ ಇದಕ್ಕಿಂತಲೂ ಹೆಚ್ಚಿನ ಆಶ್ಚರ್ಯ ಯಾವುದಿದೆ? ಯಾರು ಇಲ್ಲಿ ಮುಂದೆ ಓಡಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾರೆಲ್ಲಿದ್ದೀರೋ ಅಲ್ಲೇ ಕೊಡ್ರಿ. ಹೊಸ ಜೌವನದಳು ಪರಿಣಾಮವನು, ಹೊಸ ಹರೆಯಲ್ಲಿ ಒಂದು ರೀತಿಯಾದಂತಹ ಆನಂದವನ್ನು ಕೊಟ್ಟಂತೆ ಅನಿಸಿದ್ರು ಕೂಡ ಚಿತ್ತಗಳು ಕಾಣು ಕಪಟವನು. ಒಳಗಿನ ಚಿತ್ತಿನಲ್ಲಿ ಕಾಪಟ್ಯ ತುಂಬಿದೆ. ಯಾವನೋ ಒಬ್ಬ ರಾಮನಂತವನ ಆಗಿ ಹೋಗಿರ್ಬೇಕು, ಕಾಪಟ್ಯ ದೂರನಾಗಿರುವಂತವ. ಆದರೆ ಸರ್ವ ಸಾಮಾನ್ಯವಾಗಿರುವಂತಹ ಜೀವಿಗಳ ಮನವನ್ನ ಹಿಂಜಿ ನೋಡಿದರೆ ಗೊತ್ತಾಗ್ತದೆ ಅಲ್ಲಿ ಎಂತಹ ಮನಸ್ಸಿದೆ, ಎಂತಹ ವೃತ್ತಿಗಳಿವೆ, ಯಾವ್ಯಾವ ರೀತಿಯಾಗಿ ದಿನ ದಿನಕ್ಕೆ ಕ್ಷಣ ಕ್ಷಣಕ್ಕೆ ಆ ವೃತ್ತಿಗಳು ವಲಸಾಗಿ ನಿಮ್ಮೆದುರಿಗೆ ತೋರ್ತಾ ಇರ್ತವೆ. ಬಿತ್ತರಿಸಿ ಭಾವಿಸಿ ನೋಡು ನಿನಗೆ ಈ ರೂಪ ಶೋಭನವೇ ತಿಳಿದು ಅವರು ರೂಪದಲ್ಲಿಯ, ಗಂಡಿನ ರೂಪದಲ್ಲಿಯ ಮೋಹವನ್ನು ತಾಯಿಯಂದಿರಿಗೆ ಸ್ತ್ರೀಯರ ರೂಪದಲ್ಲಿರುವಂತಹ ಮೋಹವನ್ನು ಅಳಿಸುವ ಸಲುವಾಗಿ ತಂದೆಯಂದಿರಿಗೆ ಉಪದೇಶವನ್ನು ಮಾಡ್ತಿದ್ದಾರೆ. ಯಾವ ಸಿರಿ ಸಂಪದ ಕೀರ್ತಿ ವಾರ್ತೆಗಳನ್ನು ಕಂಡು ನೀನು ಅವುಗಳಲ್ಲಿ ಸುಖದ ಬುದ್ಧಿಯನ್ನು ಇಟ್ಟು ಬಾಳ್ತಾ ಇದೆಯೋ ಅಂತಹ ನಿನ್ನ ಜೀವನವಾದರೂ ಶಾಶ್ವತವೇ, ನಿನ್ನ ದೇಹವಾದರೂ ಶಾಶ್ವತವೇ, ನಿನ್ನ ಆಯುಷ್ಯವಾದರೂ ಶಾಶ್ವತವೇ. ವಿಚಾರ ಮಾಡಿ ನೋಡಿದ್ರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರದಾರಾದ್ಯಂ. ನೀನು ಇಲ್ಲಿ ಬದುಕಿದ್ದೇ ಅಸ್ಥಿರ. ನಿನ್ನ ಸಿರಿ ಹೆಂಗೆ ಸ್ಥಿರ ಇರ್ತದೆ? ನೀನ ಸ್ಥಿರ ಇಲ್ಲ ಅಂದ ಬಳಿಕ ನಿನ್ನ ಸಿರಿ ಹೆಂಗೆ ಸ್ಥಿರ ಇರ್ತದೆ? ನನ್ನ ಮಕ್ಕಳಿಗೆ ಉಳಿತದೆ ತಿರ್ಬೇಕು ನೀನು. ನಾಳೆ ಚಾಂಡಾಲನ ಮನೆಯಲ್ಲಿ ಹುಟ್ಟಿದೆ ಅಂದ್ರೆ, ಅಥವಾ ನಾಯಿ ನರಿಗಳ ಹೊಟ್ಟೆಯಿಂದ ಹುಟ್ಟಿದೆ ಅಂದ್ರೆ ಆ ಯಾರ ಮಗನಿಗೆ ಉಳಿತದೆ ಅದು? ಆ ಮಗ ಯಾರು? ನೀನ್ ಯಾರು? ಹೀಗೆ ಪ್ರತಿಯೊಂದು ವಿಷಯಗಳು
ನಮಗೆ ಯಾವ ಯಾವ ವಿಷಯಗಳೆಲ್ಲ ಭ್ರಮೆಗೊಳಿಸ್ತಾ ಇದ್ದಾವೋ ಅಂತಹ ವಿಷಯಗಳು ನಮ್ಮೊಂದಿಗೆ ಹೇಗೆ ಬರ್ತವೆ? ನಮ್ಮ ಜೀವನವೇ ಅಶಾಶ್ವತ, ನಮ್ಮ ಬದುಕೇ ಅಶಾಶ್ವತ. ನಮ್ಮಂಥವ್ರು ಬಹಳ ಜನ ಬಂದು ಹೋದರು, ಎಲ್ಲಿ ಹೋದರೂ ಗೊತ್ತಿಲ್ಲ. ರಾಮ ಹೋದ, ನಳ ಹೋದ, ನಹುಷ ಹೋದ, ಪಾಂಡವರು ಹೋದರು, ಕೃಷ್ಣ ಹೋದ, ಹರಿಶ್ಚಂದ್ರ ಹೋದ, ಸಗರ ಹೋದ, ಪರಶುರಾಮ ಹೋದ, ವಿಶ್ವಾಮಿತ್ರ, ಜಮದಗ್ನಿ, ವಶಿಷ್ಠಾದಿ ಋಷಿಗಳು ಹೋದ್ರು. ಮರಿಚಿ, ಅಗ್ನಿ, ಅಂಗಿರಸಾದಿಗಳೆಲ್ಲ ಹೊಂಟು ಹೋಗ್ಬಿಟ್ರು. ಅವರದು ತೋರಿಕೆ ಆದರೂ ಕೂಡ ಕ್ಷಣಿಕವೇ. ಈಗ ತೋರುವಂತಹ ಈ ಎಲ್ಲರ ತೋರಿಕೆ ಆದರೂ ಕೂಡ ಕ್ಷಣಿಕವಾಗಿದೆ. ಯಾರು ಉಣುವಾಗನೇ ಇಲ್ಲ ಆಗಿಬಿಡ್ತೀವೋ, ಯಾರು ಓಡಾಡುವಾಗನೇ ಇಲ್ಲ ಆಗ್ತೀವೋ, ಯಾರು ಮಾತನಾಡಾಗನೇ ಇಲ್ಲ ಆಗ್ತೀವೋ ಏನೋ ಗೊತ್ತಿಲ್ಲ. ಆದರೂ ಕೂಡ ಇಂತಹ ಅಶಾಶ್ವತ ಜೀವನದಲ್ಲಿ ಮಿಥ್ಯೆಯಾಗಿರುವಂತಹ ಅಶಾಶ್ವತವಾಗಿರುವಂತಹ ವಸ್ತುಗಳನ್ನು ಮಾತ್ರ ಶಾಶ್ವತ ಅಂತ ತಿಳಿದು ಗಂಟೆ ಹಾಕಲಿಕ್ಕೆ, ಕೂಡೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇವನಿಗಿಂತಲೂ ಹೆಚ್ಚಿನ ಅಜ್ಞಾನಿಗಳು ಇನ್ನಾರುಂಟು. ಇವುಗಳನ್ನು ಸೇವಿಸಲಿಕ್ಕೆ ಹೋಗಬೇಡ, ಪರಮಾತ್ಮನನ್ನು ಸೇವಿಸು. ನಲನಿ ದಲಗತ ಜಲಮತಿ ತರಲಂ ತದ್ವದ್ ಜೀವಿತಂ ಅತಿಶಯ ಚಪಲಂ ವಿದ್ಯ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಕಮಲ ಪತ್ರದ ಮೇಲೆ ನಿಂತಹ ಮಂಚಿನ ಹನಿ ಗಾಳಿ ತಾಗಿದ ಕ್ಷಣದಲ್ಲಿ ಹೇಗೆ ಉರುಳಿ ನೀರಿಗೆ ನೀರಾಗಿ ಬಿಡ್ತದೆಯೋ, ಭೂಮಿಗೆ ಉರುಳಿ ಹೋಗಿಬಿಡ್ತದೆಯೋ, ಅದೇ ರೀತಿಯಾಗಿ ನಿಮ್ಮ ಜೀವನ ಕಾಲನ ಗಾಳಿ ಬಡಿದ ಕ್ಷಣದಲ್ಲಿ ನಾಶ ಆಗಿ ಹೋಗ್ಬಿಡ್ತದೆ. ನಿಮ್ಮ ದೇಹ ಮಣ್ಣಿಗೆ ಮಣ್ಣಾಗಿಬಿಡ್ತದೆ. ಹೀಗಿದ್ರು ಕೂಡ ಅಭಿಮಾನ ಎಂಬ ವ್ಯಾಧಿಯಿಂದ ಕೂಡಿಕೊಂಡು ಜೀವನ ನಾಶ ಆಗ್ತಾ ಇದ್ದಾನೆ. ಇವನಿಗೆ ಹೆಸರಿಲ್ಲ. ನಾನು, ನನ್ನದು ಎಂಬ ಈ ಅಹಂಕಾರ ರೂಪವಾದಂತಹ ರೋಗಕ್ಕೆ ತುತ್ತಾಗಿ ಬಿಟ್ಟಿದ್ದಾನೆ. ನಾನು ಎಂಬುದೇ ಇದೊಂದು ದೊಡ್ಡ ರೋಗ ಇದೆ. ಈ ರೋಗವೇ ಎಲ್ಲಾ ರೋಗಕ್ಕೆ ಕಾರಣೀಭೂತವಾಗಿದೆ. ಅದು ಅಜ್ಞಾನದ ಸ್ವಚ್ಛಲ ಮಗ, ಅಜ್ಞಾನದ ಸ್ವಚ್ಛಲ ಮಗ ನಾನು ಅನ್ನೋದು. ಆ ನಾನೆಂಬ ರೋಗದಿಂದಲೇ ಕೂಡಿಕೊಂಡು ತನ್ನ ಜೀವನವನ್ನೇ ನಾಶ ಮಾಡ್ಕೊಳ್ತಾನೆ. ಅಭಿಮಾನ ರೂಪವಾದಂತಹ ವ್ಯಾಧಿಯಿಂದ ಗ್ರಸ್ತನಾಗಿ ಜೀವನವನ್ನ ನಾಶ ಮಾಡ್ಕೊಳ್ತಾನೆ. ಇಂತಹ ಜೀವನವನ್ನು ಕಂಡ್ರೆ ಆಶ್ಚರ್ಯಪಟ್ಟಂತಹ ಶ್ರೀಮನ್ ನಿಜಗುಣರು ಒಂದು ಮಾತನ್ನು ಹೇಳಿ ಹೋದದ್ದನ್ನು ನೀವು ಕೇಳಿರಿ. ಅವ್ರೇನು ಹೇಳಿದ್ದಾರೆ? ಕಂಡು ಸಂಸ್ರತಿಯ ನಿಧಿ ಇಂದ್ರಜಾಲವೇ ನೆಲೆಗೊಂಡು ಎಂದು ಅರಿತುಕೋ